ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುನಿರತ್ನ ದೂರು ಕೊಟ್ಟಿದ್ದಾರೆ. ನಂದಿನಿ ಲೇಔಟ್ನಲ್ಲಿ ದೂರು ದಾಖಲಾಗಿದೆ. ದೂರಿನಲ್ಲಿ ಡಿಕೆ ಶಿವಕುಮಾರ್, ಸುರೇಶ್, ಕುಸುಮ ಹೆಸರು ಉಲ್ಲೇಖ ಮಾಡಿದ್ದಾರೆ. ವಕೀಲರ ವೇಷದಲ್ಲಿ ಬಂದು ರಾಜೀನಾಮೆ ನೀಡುವಂತೆ ಬೆದರಿಕೆ ಕೂಡ ಹಾಕಲಾಯಿತಂತೆ. ಡಿಕೆ ಸುರೇಶ್ ಚುನಾವಣೆಯಲ್ಲಿ ಸೋಲಿಸಿದ್ದಕ್ಕೆ ನೊಂದಿದ್ದಾರೆ. ಡಿಕೆ ಸುರೇಶ್ ಖುಷಿ ಆಗಬೇಕಿದ್ರೆ ಕುಸುಮ ಶಾಸಕಿ ಆಗಬೇಕು. ಲಕ್ಷ್ಮಿ ಹೆಬ್ಬಾಳ್ಕರ್ ರೀತಿ ಬೆಂಗಳೂರಿನಲ್ಲಿ ಕುಸುಮ ಇರಬೇಕು. ಇಲ್ಲವಾದರೆ ನಿನ್ನ ವಿರುದ್ಧ ಪೋಕ್ಸೋ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೇವೆ, ನಿನ್ನ ವಿರುದ್ಧ ಪೋಕ್ಸೋ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೇವೆ, ವಕೀಲರ ವೇಷದಲ್ಲಿ ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಸಿಡ್ ಮೊಟ್ಟೆ ಒಡೆಯುವ ಬೆದರಿಕೆ ಹಾಕಿದ್ದಂತಹ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿ ಪೊರಕೆಯಿಂದ ಹೊಡಿಸೋದಾಗಿ ಧಮಕಿ ಕೂಡ ಹಾಕಿದ್ರಂತೆ. ಮೆಡಿಕಲ್ ಕ್ಯಾಂಪ್ ನಲ್ಲಿ ಕೊಲೆಗೆ ಸ್ಕೆಚ್ ಹಾಕಿದ್ರು ಅಂತಲೂ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಇದೆ. ಶಾಸಕ ಮುನಿರತ್ನ ನೀಡಿದ ದೂರಿನ ಮೇಲೆ ನಂದಿನಿ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಶಾಸಕ ಮುನಿರತ್ನ. ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಮೇಲೇನೆ ಆರೋಪ ಮಾಡಿದ್ದಾರೆ. ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೂಡ ತಳಕು ಹಾಕೊಂಡಿದೆ. ನನಗೆ ಕೊಲೆ ಬೆದರಿಕೆ ಇದೆ, ನನಗೆ ಗನ್ ಮ್ಯಾನ್ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿದ್ದೆ, ಆದರೆ ಇದುವರೆಗೂ ಕೂಡ ಆ ವ್ಯವಸ್ಥೆ ಆಗಿಲ್ಲ. ಈ ಬಗ್ಗೆ ರಾಜ್ಯಪಾಲರಿಗೂ ಮನವಿ ಮಾಡಿ ದೂರು ಕೊಟ್ಟಿದ್ದೆ. ಡಿಸೆಂಬರ್ 5ನೇ ತಾರೀಕು ನಾನು ಕೋರ್ಟ್ಗೆ ಹೋದಾಗ ಇಬ್ಬರು ವಕೀಲರ ರೂಪದಲ್ಲಿ ಬಂದು ನನಗೆ ಬೆದರಿಕೆ ಹಾಕಿದ್ರು. ನಮ್ಮ ಅಣ್ಣ ನೀನು 1 ಲಕ್ಷ ಓಟಿನಿಂದ ಸೋಲ್ಸಿದ್ದೀಯಾ, ನಿನ್ನನ್ನು ನಾವು ಸುಮ್ಮನೆ ಬಿಡಲ್ಲ, ಇನ್ನೂ ಕಾಲ ಮಿಂಚಿಲ್ಲ, ನೀನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡು, ಅಲ್ಲಿ ಕುಸುಮ ಶಾಸಕಿಯಾಗಿ ಹೆಬ್ಬಾಳ್ಕರ್ ತರ ಸಚಿವರಾಗ್ತಾರೆ, ಇಲ್ಲವಾದರೆ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಮಾಡಿಸ್ತೀವಿ ಅಂತ ಧಮಕಿ ಹಾಕಿದ್ರಂತೆ. ಇದೆಲ್ಲವೂ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಮುನಿರತ್ನ. ದೂರಿನಲ್ಲಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮ ಹೆಸರು ಉಲ್ಲೇಖ ಇದೆ. ಜೊತೆಗೆ ವಕೀಲರ ವೇಷದಲ್ಲಿ ಬಂದು ರಾಜೀನಾಮೆ ನೀಡುವಂತೆ ಏನು ಬೆದರಿಕೆ ಹಾಕಿದ್ರು ಅದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಂದಿನಿ ಲೇಔಟ್ ಪೊಲೀಸರು ಹಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿದ್ದಂತಹ ಸಾಕ್ಷಿಗಳಿಗೆ ವಿಚಾರಣೆಗೆ ಬರಬೇಕು ಅಂತ ಆ ನೋಟಿಸ್ನಲ್ಲಿ ಸೂಚಿಸಿದ್ದಾರೆ. ಮೊಟ್ಟೆ ಎಸೆದವರು ಯಾರು ಅಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಘಟನೆ ನಡೆದಾಗ ಸ್ಥಳದಲ್ಲಿ ಯಾರಿದ್ರು ಆ ವಿಡಿಯೋ ಸಂಗ್ರಹವನ್ನ ಮಾಡಿದ್ದಾರೆ ಪೊಲೀಸರು. ಮೊಬೈಲ್ ವಿಡಿಯೋ ಪರಿಶೀಲನೆ ಮಾಡ್ತಿದ್ದಾರೆ. ನಂದಿನಿ ಲೇಔಟ್ನಲ್ಲಿ ದೂರು, ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಮುನಿರತ್ನ ಅವರ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಆ ಎಫ್ಐಆರ್ ದಾಖಲಿಸಿ ಹಲವು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ವಿಚಾರಣೆಗೆ ಬರಬೇಕು ಅಂತಲೂ ಕೂಡ ಆ ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ಮುನಿರತ್ನ ಮೇಲೆ ಮೊಟ್ಟೆ ದಾಳಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮೊಟ್ಟೆಯಲ್ಲಿ ಆಸಿಡ್ ಹಾಕಿದ್ರು ಅಂತ ಮುನಿರತ್ನ ಆರೋಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತಾ ಇದೆ. ಆರ್ ಅಶೋಕ್ ಅವರ ಆಕ್ರೋಶದ ನುಡಿಗಳು. ಮುನಿರತ್ನ ಮೇಲೆ ದಾಳಿ ಆಗಿರೋದು ಖಂಡನೀಯ. ಸರಣಿಯಾಗಿ ಬಿಜೆಪಿ ನಾಯಕರ ಮೇಲೆ ದಾಳಿ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ಕೇಸ್ಗಳಿವೆ. ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿಯವರು ದಾಳಿ ಮಾಡಿದ್ರು, ಮಾತೆತ್ತಿದ್ರೆ ಪ್ರಕರಣಗಳನ್ನ ಎಸ್ಐಟಿಗೆ ಕೊಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್. ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ. ಸರಣಿ ರೀತಿ
ಒಂದು ಸಿ ಟಿ ರವಿಯ ಪ್ರಕರಣ ಆಯಿತು, ಆಗಿನ್ನ ಒಂದು ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ BJP MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ. ಈ ಕಾಂಗ್ರೆಸ್ ಶಾಸಕರು ಒಂದು 10 ಶಾಸಕರ ಮೇಲೆ ಕೇಸಿದೆ, ಮರ್ಡರ್ ಕೇಸಿದೆ, ರೇಪ್ ಕೇಸಿದೆ, ದುಡ್ಡು ಹೊಡೆದಿರೋ ಕೇಸಿದೆ, ಲೂಟಿ ಕೇಸಿದೆ, ಒಂದು 10 ಜನ. ಹಂಗಾರೆ ಅಲ್ಲೆಲ್ಲ BJP ಅವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ, ಕಲ್ಲು ಹೊಡೆದಿದ್ರ? ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವನು ಆಪಾದಿತ ಅಲ್ಲ, ಅಪರಾಧಿ ಅಷ್ಟೇ. ಇವತ್ತು ಈ ರೀತಿ ದೌರ್ಜನ್ಯವನ್ನ ಮಾಡಿ ಮುನಿರತ್ನಂ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ. ಮಾತತ್ರ ಅದನ್ನು ಒಂದು SIT ಕೊಟ್ಬಿಡ್ತಾರೆ. ಇನ್ನು ಮಾಡಿದ್ರೆ ಅದು ಒಂದು SIT, ಅದು ಒಂದು ರೆಗ್ಯುಲರ್ ಇವ್ರದ್ದು. ಮುನಿರತ್ನ ಅವರ ಪ್ರಾಯೋಜಿತ ಕಾರ್ಯಕ್ರಮ, ಅವರ ಆಪಾದನೆಗಳು ಮಾಡ್ತಾನೆ ಇದ್ದಾರೆ. ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳಿಬೇಕು ಅಂತೇಳಿ ಅವ್ರ ಮೇಲೆ ಇರತಕ್ಕಂಥ ಆಪಾದನೆಗಳಿಂದ ನಾಟಕ ಆಡಿ ಆಚೆ ಬರಬೇಕು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾರೆ. ಎಲ್ಲವೂ ಮುನಿರತ್ನ ಅವರ ಪ್ರಾಯೋಜಿತ ಯೋಜಿತ ಕಾರ್ಯಕ್ರಮಗಳು. ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದಾರಲ್ಲ ಸರ್, ಏನಂತ ಸ್ವಾಮಿ? ನೀವು ಕೃಪಾಪುರೋಚಿತ ಅಂತ ಅವ್ರು ಹೇಳ್ತಿದ್ದಾರೆ, ಅವ್ರು ನಿಮ್ಮ ಮೇಲೆ ಹೇಳ್ತಿದ್ದಾರೆ. ಈಗ ನನ್ನ ಬಗ್ಗೆ, ನನ್ನ ಚಾರಿತ್ರದ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಇರತಕ್ಕಂಥದ್ದನ್ನು ತಾವೆಲ್ಲ ಗೊತ್ತು ಅಂದ್ಕೊಂಡಿದ್ದೀನಿ. ಮುನಿರತ್ನ ಅವರ ಚಾರಿತ್ರತೆ, ಅವರ ಕುಟುಂಬ, ಆ ಗೂಂಡಾಗಿರಿ, ರೌಡಿಸಮ್ಮು, ಅವ್ರ ತಮ್ಮ ಒಬ್ಬ ರೌಡಿ ಇದ್ದ, ಯಾರು ಕೊರಂಗು ಇಟ್ಕೊಂಡು ಚಾಕು ಚೂರಿ ಕತ್ತಿ ಇಟ್ಕೊಂಡು BBMPನಲ್ಲಿ ಕಳ್ಳಬಿಲ್ ಮಾಡಿಸಿ ಟೆಂಡರನ್ನು ಅಕ್ರಮವಾಗಿ ಪಡೆದು ಮಾಡಿದಂಥ ಇತಿಹಾಸ. ಸ್ವತಃ ಅವರೇ ವೈಯಾಲಿಕವಲ್ ಸ್ಟೇಷನ್ನಲ್ಲಿ ರೌಡಿ ಲಿಸ್ಟಲ್ಲಿ ಇದ್ದಂಥವ್ರು. ಅವರಿಂದ ಬೇರೆ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಸರ್, ಇದು ಅವರೇ ಮಾಡ್ಕೊಂಡಿದ್ದು ಅಂತ ಯಾಕೆ ಅನಿಸ್ತಿದೆ ನಿಮಗೆ? ಅವ್ರು ಮೊದಲೇ ಪ್ಲಾನ್ ಮಾಡಿ ಅವ್ರ ಜೊತೆ ಇರ್ತಕ್ಕಂಥವ್ರು ಹೇಳ್ತವ್ರೆ. ಅವ್ರ ಜೊತೆ ಇರ್ತಕ್ಕಂಥವ್ರು 50% ಜನ ಇನ್ಯಾರು ಉಳ್ಕೊಂಡಿದ್ದಾರೆ, ಅದರಲ್ಲಿ 50 ಜನ ಅವ್ರ ವಿರುದ್ಧ ಇರೋರು. ಅವರೇ ಹೇಳ್ತಾರೆ ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ಪ್ಲಾನ್ ಮಾಡ್ತಾರೆ ಅಂತ. ಆಸಿಡ್ ಹಾಕಿ ಮೊಟ್ಟೆ ಹಾಕಿ ಅಂತ ಹೇಳಿದ್ದವರು ಅವರೇನೆ. ನೆಕ್ಸ್ಟ್ ನಾನು ಕೊಲೆ ಮಾಡ್ತೀವಿ ಅಂತ ಕೊಲೆ ಮಾಡ್ತಾರೆ ಅಂತ ಅದಕ್ಕೂ ಸ್ಕೀಮ್ ರೆಡಿ ಆಗಿದೆ. ಯಾರೋ ನಾನು ಎಲ್ಲ ಹೊರಗಡೆ ಹೋಗ್ತಿದ್ದಾಗ, ಎಲ್ಲಾನು ಹೋಗ್ತಿದ್ದಾಗ, ಒಬ್ಬನೇ ಹೋಗ್ತಿದ್ದಾಗ ಚಾಕು ತಗೊಂಡು ಯಾರೋ ನೀನು ಒಬ್ಬನ ರೆಡಿ ಮಾಡಿರಿ, ನಾನು ಹೊಡೆಯಕ್ಕೆ ಬರಲಿ, ನಾನು ರಕ್ಷಣೆ ಏನೋ ಬದುಕಂಡೆ ಅಂತ ಹೇಳಿ ನಾಟಕ ಮಾಡಬೇಕು ಅಂತೇಳಿ. ಪಾಪ ಅವ್ರಿಗೇನೋ ಕೊಲೆ ಸಾವನ್ನ ಬಗ್ಗೆ ಏನೋ ಭ್ರಮೆ ಬಂದಿರಂಗೈತೆ. ನಾನು ರೌಡಿನೂ ಅಲ್ಲ, ನಾನು ಕೊಲೆ ಮಾಡ್ತಕ್ಕಂಥ ವ್ಯಕ್ತಿನೂ ಅಲ್ಲ. ಸ್ವತಃ ಅನುಭವ ಇರತಕ್ಕಂಥ ಮುನಿರತ್ನ ಅದರಲ್ಲೆಲ್ಲ ಚಾಕುಚಕ್ಯತೆಯನ್ನು ಹೊಂದಿರತಕ್ಕಂಥವ್ರು. ಪಾಪ ಅವ್ರೇನೋ ಅವ್ರ ಅವನ ಸಾವಿನ ಬಗ್ಗೆ ಅವ್ರಿಗೇನೋ ಕನಸು ಬಿದ್ದಿರ್ಬೋದೇನೋ. ಭಗವಂತ ಅದೇನು ಅವನ ಪ್ರಾರ್ಥನೆ ಏನಾಯ್ತು ಅದನ್ನು ಬೇಕಾದ್ರೆ ಈಡೇರಿಸಲಿ, ನಾವು ಯಾರು ಅಡ್ಡಿ ಬರೋದಿಲ್ಲ. ಅವರ ಇಚ್ಛೆ, ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅವ್ರು ಮಾತಾಡ್ತಾರೆ. ಅವರ ತಕ್ಕಂತೆ ನಾನು ಮಾತನಾಡೋಕ್ಕಾಗೋದಿಲ್ಲ. ಮುನಿರತ್ನ ಅವರ ಪ್ರಾಯೋಜಿತ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಲಕ್ಷ್ಮೀ ದೇವಿ ನಗರದಲ್ಲಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ FSL ಟೀಮ್ ಕೂಡ ಭೇಟಿ ಕೊಟ್ಟಿದೆ. ಸ್ಥಳ ಮಹಜರ್ ಆಗ್ತಾ ಇದೆ. ಸ್ಥಳದಲ್ಲಿ ಪೊಲೀಸರಿದ್ದಾರೆ, FSL ಟೀಮ್ ಕೂಡ ಬಂದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಿನ್ನೆ ಆದಂತಹ ಘಟನೆ, ಆ ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ FSL ಟೀಮ್ ಬಂದಿದ್ದಾರೆ. ಸ್ಥಳ ಮಹಜರ್ ಆಗ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಕಾರ್ಯಕ್ರಮವನ್ನ ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ RR ನಗರದ BJP ಶಾಸಕ ಮುನಿರತ್ನ ಅವರ ಮೇಲೆ ಏಕಾಏಕಿ ಮೊಟ್ಟೆ ದಾಳಿ ಆಗತ್ತೆ. ಮೊಟ್ಟೆಯಲ್ಲಿ ಆಸಿಡ್ ಮಿಶ್ರಣ ಇತ್ತು ಅಂತಲೂ ಕೂಡ ಆರೋಪ ಮಾಡ್ತಾ ಇದ್ದಾರೆ ಮುನಿರತ್ನ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ಆಗಿದೆ. 3 ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ದೂರು, ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಲಕ್ಷ್ಮೀ ದೇವಿ ನಗರದಲ್ಲಿ ಈಗ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. FSL ಟೀಮ್ನ ಸದಸ್ಯರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಘಟನಾ ಸ್ಥಳದಲ್ಲಿ ಯಾರೆಲ್ಲ ಇದ್ದಾರೆ ಪೊಲೀಸರು ಹಾಗೂ FSL ಟೀಮ್ನ ಹೊರತುಪಡಿಸಿ?
ಮೊಟ್ಟೆ ಹೊಡೆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ದಾಖಲಾಗಿರ್ತಕ್ಕಂಥ ದೂರಿನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶ ಅಂತಂದ್ರೆ ಮೊಟ್ಟೆಯ ಜೊತೆಗೆ ಆಸಿಡ್ ದಾಳಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಏನು ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಸಂಬಂಧ ಈಗ FSL ಟೀಮ್ ಮತ್ತೆ ಏನು ನಂದಿನಿ ಪೊಲೀಸ್ನವರು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ಟೀಮನ್ನು ಬಂದಿಲ್ಲಿ ಸ್ಥಳಾಮಾಚರಣೆ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅಂದರೆ ಪೊಲೀಸ್ ಮತ್ತು FSL ಟೀಮ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾಕಂದರೆ ಘಟನಾ ಸ್ಥಳದಲ್ಲಿ ಪೊಲೀಸರನ್ನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ, ಯಾರು ಕೂಡ ಬರುವಂತೆ ಇಲ್ಲ ಅಂತೇಳಿ ತಾಕೀತನ್ನು ಮಾಡಲಾಗಿದೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇನು FSL ಟೀಮ್ ಮತ್ತು ಜೊತೆಗೆ ಏನು ನಂದಿನಿ ಲೇಔಟ್ನ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಟೀಮ್ ಇಲ್ಲಿ ಸ್ಥಳದಲ್ಲಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಏನೆಲ್ಲ ಘಟನೆ ಆಯಿತು ಅನ್ನೋದನ್ನು ಕೂಡ ವಿವರಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಹೇಗೆ ನಿನ್ನೆ ಹಲ್ಲೆ ಆಯಿತು ಅಂದರೆ ಏನು ಮುನಿರತ್ನರವರು ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆಯನ್ನು ಎಸೆಯಲಾಯಿತು, ಮೊಟ್ಟೆ ಜೊತೆಗೆ ಆಸಿಡ್ ದಾಳಿ ಕೂಡ ಆಗಿದೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೂರಿನ ಅನ್ವಯದ ಹಿನ್ನೆಲೆಯಲ್ಲಿ ಆ ಮೊಟ್ಟೆಯ ಜೊತೆಗೆ ಆಸಿಡ್ ಕಂಟೆಂಟ್ ಏನಾದರೂ ಇದೆಯಾ ಅಥವಾ ಇಲ್ಲಿ ಬಿದ್ದಿರ್ತಕ್ಕಂಥ ಈ ಮೊಟ್ಟೆ ಏನಿರುತ್ತೆ, ಮೊಟ್ಟೆಯ ಸಿಪ್ಪೆ ಅಥವಾ ಇಲ್ಲೇನಾದರೂ ವಸ್ತುಗಳೇನಾದ್ರು ಸಿಗುತ್ತಾ, ಏನಾದರೂ ಆಸಿಡ್ ಹಾಕಿರ್ತಕ್ಕಂಥ ಕಂಟೆಂಟ್ ಏನಾದರೂ ಸಿಗುತ್ತಾ ಅನ್ನೋದನ್ನು ಪರಿಶೀಲನೆ ಮಾಡುವಂಥ ನಿಟ್ಟಲ್ಲಿ ಈಗ ಪೊಲೀಸರು ಮತ್ತು FSL ಟೀಮ್ ಮುಂದಾಗಿರ್ತಕ್ಕಂಥ FSL ತಂಡ ಈಗ ಏನು ಈ ಒಂದು ವಾಹನದಲ್ಲಿ ಅಂದರೆ ಫಾರೆನ್ಸಿಕ್ ಲ್ಯಾಬೊರೇಟರಿ ಏನಿದೆ ಈ ಒಂದು ವಾಹನದಲ್ಲಿ ಈಗ ಬಂದಿರತಕ್ಕಂಥ ಇಲ್ಲೇ ಸ್ಥಳದಲ್ಲೇ ಕೂಡ ಏನು ಬಂದು ಪರಿಶೀಲನೆ ಮಾಡುವಂಥ ನಿಟ್ಟಲ್ಲಿ ವಾಹನವನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಯಾವುದಾದ್ರೂ ವಸ್ತು ಏನಾದರೂ ಸಿಕ್ಕಿದೆ ಆದರೆ ಅದನ್ನು ಇಲ್ಲೇ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಈ ಒಂದು ಏನು ವಾಹನ ಕಾಣ್ತಿದೆ ಈ ಒಂದು ವಾಹನದಲ್ಲೇ ಪರಿಶೀಲನೆ ಮಾಡುವಂಥ ನಿಟ್ಟಲ್ಲಿ ಮುಂದಾಗ್ತಾರೆ. ಪ್ರಮುಖವಾಗಿ ಈಗಾಗಲೇ ಏನು ಪೊಲೀಸರು ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆಗಿಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಏನಾದರೂ ಏನು ದೂರು ಕೊಟ್ಟಿದ್ದಾರೆ ಆ ದೂರಿನ ಅನ್ವಯದ ಅಡಿಯಲ್ಲಿ ಈಗಾಗಲೇ ತನಿಖೆಗಿಳಿದಿರ್ತಕ್ಕಂಥದ್ದು. ಪ್ರಾಥಮಿಕ ಹಂತವಾಗಿ ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳುವಂಥ ಸನ್ನಿವೇಶಗಳು ಕೂಡ ಈ ಪೊಲೀಸರು ಮುಂದಾಗಿದ್ದಾರೆ. ಅಂದರೆ ಏನು ಮುನಿರತ್ನವರ ಮೇಲೆ ಮೊಟ್ಟೆ ಎಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮೊಟ್ಟೆ ಎಸ್ದ್ರ ಅದ್ರ ಜೊತೆಗೆ ಬೇರೆ ಏನಾದ್ರು ತಂದಿದ್ರೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಅಂದರೆ ಅಕ್ಕಪಕ್ಕದ ಅಂಗಡಿಗಳಲ್ಲಿ CCTVಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು, ಜೊತೆಗೆ ಸ್ಥಳದಲ್ಲಿದ್ದಂಥ ಯಾರಾದರೂ ಕಾರ್ಯಕರ್ತರಿರ್ಬೋದು ಮತ್ತು ಜೊತೆಗೆ ಯಾರತ್ತನಾದರೂ ವಿಡಿಯೋಗಳಿದ್ರೆ ಆ ವಿಡಿಯೋಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡುವಂಥ ಕೆಲಸವನ್ನು ಮುಂದಾಗ್ತಿರ್ತಕ್ಕಂಥ. ಸದ್ಯ ಈಗ ಸ್ಥಳದಲ್ಲಿ ಮಹಾಜರನ್ನ ಮಾಡ್ತಾ ಇದ್ದಾರೆ. ಮಹಾಜರನ್ನ ಮಾಡಿ ಪ್ರಮುಖವಾಗಿ ಇಲ್ಲಿ ಬಿದ್ದಿರ್ತಕ್ಕಂಥ ವಸ್ತುಗಳನ್ನ ಸಿಕ್ಕಿದೆ ಆದರೆ ಆ ಒಂದು ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿ ಅದನ್ನು ಪರಿಶೀಲನೆ ಮಾಡಲಾಗುತ್ತೆ. ಪರಿಶೀಲನೆ ಮಾಡಿ ಅದರಲ್ಲಿ ಏನು ಮೊಟ್ಟೆಯ ಜೊತೆಗೆ ಏನಾದರೂ ಆಸಿಡ್ ಕಂಟೆಂಟ್ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡುವಂಥ ನಿಟ್ಟಲ್ಲಿ ಈಗ FSL ಟೀಮ್ ಮತ್ತು ಪೊಲೀಸರು ಮುಂದಾಗ್ತಾ ಹೋಗ್ತಾರೆ. ಇದರ ಜೊತೆಗೆ ಪ್ರಕರಣದ ತನಿಖೆ ಮುಂದುವರಂತೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಇದರಲ್ಲಿ ಅಂದರೆ ಮೊಟ್ಟೆ ಎಸೆಯುವಂಥ ಸ್ಥಳದಲ್ಲಿ ಯಾರ್ಯಾರು ಇದ್ರು ಅದೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಲಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.